ಅಪ್ಪಾಜಿ, ತಪ್ಪು ಮಾಡಿದವರಿಗೆ ಶಿಕ್ಷೆ ಕೊಡುತ್ತಿದ್ದವರು ನಾವು. ಆದರೆ ಇಂದು ಮಾಡದ ತಪ್ಪಿಗೆ ಜೈಲು ಶಿಕ್ಷೆ ಅನುಭವಿಸಬೇಕಾಯಿತಲ್ಲ ಅಪ್ಪಾಜಿ. ಅಂದು ಅರಮನೆಯ ಅಪ್ಪಣೆ ಕೇಳಿ ಬರುತ್ತಿದ್ದ ಪೊಲೀಸರು ಇಂದು ರಾಜರೋಷವಾಗಿ ಅಣ್ಣನ ಅರಮನೆಯಲ್ಲಿ ಓಡಾಡುತ್ತಿದ್ದಾರೆ. ನೋಡಿದೆಯಾ ಸೌಂದರ್ಯ, ನೀನಿರುವಾಗ ಈ ಅಣ್ಣನ ಅರಮನೆ ಎಲ್ಲಿ ಪ್ರತಿದಿನ ಹಬ್ಬದ ವಾತಾವರಣ ಇತ್ತು. ಆ ಹಬ್ಬದ ವಾತಾವರಣ ನೋಡಲು ನನ್ನ 2 ಕಣ್ಣುಗಳು ಸಾಲದಮ್ಮ. ಈಗ ಬಂದೇನಪ್ಪ, ತುಂಬಾ ಹೊಟ್ಟೆ ಹಸಿವೆ ಆಗುತ್ತಿದೆ, ತಿನ್ನಲಿಕ್ಕೂ ಏನಾದ್ರು ಕೊಡಪ್ಪ. ತಡೀರಿ ಅವರೇ ಅವರೇ, ಯಜಮಾನ್ರಿಗೆ ತುಂಬಾ ಹಸಿವಾಗುತ್ತಂತೆ, ಅವ್ರಿಗೆ ಉಣ್ಣ ಕೊಟ್ರವ? ಯಾಕೆ ಇವನಿಗೆ ಕೇಳೋದಕ್ಕೆ ಬಾಯಿ ಇಲ್ವಂತೇನು? ಬಾಯಿ ಐತೆ ತಾಯಿ, ಬಾಯಿ ಐತೆ. ತುಂಬಾ ಹೊಟ್ಟೆ ಹಸಿವಾಗುತ್ತಿದೆ, ತಿನ್ನಲು ಎದುರು ಅನ್ನ ಕೊಡೋ ತಾಯಿ. ಪಾಪ ಮಾವ, ನಿಮಗೆ ಎಂತ ಪರಿಸ್ಥಿತಿ ಬಂದ್ಬಿಡ್ತು ಮಾವ. ಅನ್ನ ಬೇಕಾ ಮಾವ? ಅನ್ನ ಬೇಕಾ? ತಾಯಿ, ಹೋಗು. ತುಂಬಾ ಹೊಟ್ಟೆ ಹಸಿವಿದೆ, ಅನ್ನ ಕೊಡದಿದ್ರೆ ನಾನು ಸತ್ತೇ ಹೋಗುತ್ತೇನೆ. ಸಾಯ್ತೀಯ ಮಾವ? ಅಯ್ಯೋ ಅಯ್ಯೋ, ಮೊದಲ ಆ ಕೆಲಸ ಮಾಡು. ನಿನ್ ಸತ್ತ ದಿವಸನೇ 100 ತೆಂಗಿನಕಾಯಿ ದೇವರಿಗೆ ಕೊಡ್ಕೊಂಡು ಬರ್ತೀನಿ. ಯಜಮಾನ್ರೆ ತಡೀರಿ, ಊಟವನ್ನು ನಾನೇ ನಿಮಗೆ ತಂದು ಕೊಡುತ್ತೇನೆ. ಆಯ್ತಪ್ಪ. ದೇವರೇ, ಶಿವಣ್ಣನಿಗೆ ಹುಟ್ಟಿದ ಮನೆಯಲ್ಲಿ ಅನ್ನಕ್ಕೆ ಗತಿಲ್ಲದಂತಾಯ್ತಲ್ಲ. ಈ ಶಿವಣ್ಣನ ಬಾಳು ಗೋಳಾಯ್ತು ದೇವಾ, ಗೋಳಾಯ್ತು. ಅಯ್ಯೋ ದೇವರೇ. ಇದು ನನಗೆ ತಿನ್ನಲು ಕೊಟ್ಟ ಅನ್ನ, ಆದರೆ ಈ ಅನ್ನ ಈಗ ಹಳಸಿದೆ. ಆಯ್ತಪ್ಪ, ಪಾಲಿಗೆ ಬಂದದ್ದು ಪಂಚಾಮೃತ ಏನು, ಇದನ್ನೇ ತಿನ್ನುತ್ತೇನಪ್ಪ. ಶಿವಣ್ಣ, ಇದು ನಿನ್ನ ಪಾಲಿನ ಅನ್ನ ಅಲ್ಲ. ಪ್ರತಿಯೊಂದು ಅನ್ನದ ಅಗುಳಿಗೂ ತಿನ್ನುವರ ಹೆಸರು ಬರೆದಿರಬೇಕು. ಇದು ನಿನ್ನ ಪಾಲಿನ ಅನ್ನ ಅಲ್ಲ. ರಾಜಪ್ಪ ಸಾಹುಕಾರ್ರೆ, ನಿಮ್ಗೆ ಸ್ವಲ್ಪ ಮನಸ್ಸಿತ್ತು ಇಲ್ಲ ಏನು? ನಮ್ಮ ಯಜಮಾನ ತಿನ್ನುವ ಅನ್ನವನ್ನು ಚೆಲ್ಲಿ ಬಿಟ್ಟಿರಲ್ಲ. ಬಾಯಿ ಬಿಗಿಡಿದು ಮಾತನಾಡು. ಕಾಂಚನ, ನನಗೆ ಪಿತ್ತ ನೆತ್ತಿಗಿರೋ ಮೊದಲು ಈ ನನ್ನ ಮಗನನ್ನು ಹೊರಗೆ ಹಾಕು. ಯಾಕೆ ಸುಮ್ಮನೆ ಇಲ್ಲೇ ನಿಂತ್ಕೊಂಡಿದ್ಯಾ? ಹೋಗು, ತೋಟಕ್ಕೆ ಹೋಗಿ ಆಳುಗಳಿಗೆ ಪಗಾರ ಮಾಡಿ ಹೋಗು. ಆಯ್ತು ಬರೀ ತಾಯಿ, ತಿನ್ನುವ ಅನ್ನ ಅಂತೂ ಮಣ್ಣ ಪಾಲಾಯಿತು. ಕುಡಿಲಿಕ್ಕೆ ನೀರಾದ್ರೂ ಕೊಡು ತಾಯಿ, ಕುಡಿಲಿಕ್ಕೆ ನೀರಾದ್ರೂ ಕೊಡು. ಏಯ್, ಎಷ್ಟು ಸಲನೂ ಹೇಳ್ಬೇಕು ನಿನಗೆ? ಮಾನ ಮರ್ಯಾದೆ ಇದು ಯಾವ್ದು ಇಲ್ವಾ ನಿನಗೆ? ಅವನಿಗೆಲ್ಲ ಮಾನ ಮರ್ಯಾದೆ. ಏಯ್, ನಿನಗೆ ತಿನ್ನಕ್ಕೆ ಅನ್ನ ಬೇಕಾದ್ರೆ ಬೀದಿಯಲ್ಲಿ ಭಿಕ್ಷೆ ಎತ್ತು ತಿನ್ನೋ. ನಮ್ಮ ಹತ್ರ ಯಾಕೆ ಬೇಡುತ್ತಿರುವೆ ಮಗನೇ? ಬೀದಿಯಲ್ಲಿ ಭಿಕ್ಷೆ ಬೇಡು ತಿನ್ನು. ಹಾಗನ್ನ ಬೇಡ ರಾಜ, ಹಾಗನ್ನ ಬೇಡ. ಕಾಂಚನ, ಕಾಂಚನ, ಈ ದರಿದ್ರ ನನ್ನ ಮಗನನ್ನು ಒದ್ದು ಹೊರಗೆ ಹಾಕುವ ಮೊದಲು. ಬೇಡ ಬೇಡ ತಾಯಿ, ನನ್ನನ್ನು ಹೊರ ಹಾಕಬೇಡ. ಮತ್ತೆ ಇನ್ನೇನ್ ಮಾಡ್ಬೇಕು? ಮನೇಲಿ ಇಟ್ಕೊಂಡು ನಿನಗ್ ಪೂಜೆ ಮಾಡ್ಬೇಕೇನು?